ನಮಸ್ತೆ. ನಮ್ಮ ಈ ಸೊಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಸಸ್ಯದ ಪರಿಚಯ ಮಾಡ್ತಾ ಇದ್ದೀನಿ ನಿಮಗೆ. ಹಿಂದೆ ಕೆಲವು ಸಸ್ಯಗಳ ಪರಿಚಯಗಳನ್ನು ಮಾಡಿದ್ದೀನಿ, ವಿಡಿಯೋ ಕೂಡ ಹಾಕಿದ್ದೀನಿ. ಹಾಗೆ ಇವತ್ತೊಂದು ಸಸ್ಯದ ಪರಿಚಯ ಮಾಡ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ನಿಮ್ಮೆಲ್ಲರ ಮನೆಯ ಅಂಗಳದಲ್ಲಿ ಕಳೆಗಿಡ ಥರ ಬೆಳೆದಿರುತ್ತೆ. ಆದರೆ ಯಾವ ಕಾರಣಕ್ಕೂ ಇದು ಕಳೆಗಿಡ ಅಂತ ಕಿತ್ತು ಬಿಸಾಡಬೇಡಿ. ತುಂಬಾ ಔಷಧೀಯ ಗುಣಗಳಿದೆ ಇದರಲ್ಲಿ. ಇದರ ಉಪಯೋಗ ಅಂತೂ ಕಂಡ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಉಪಯೋಗ ಇದೆಯಾ ಇದು ಅಂತ. ಹೌದು, ನಾನಿವತ್ತು ನಿಮಗೆ ಒಂದು ಗಿಡದ ಪರಿಚಯ ಮಾಡ್ತಾ ಇದ್ದೀನಿ. ಅದನ್ನು ಮಾಡಲಿಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಕನೆಕ್ಟ್ ಆಗಿಲ್ಲ ಇನ್ನೂ ಕೂಡ, ಆದಷ್ಟು ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಇದರ ಹೆಸರು ನೆಲನೆಲ್ಲಿ ಅಥವಾ ಭೂಮಿ ನೆಲ್ಲಿ ಅಂತಲೂ ಕೂಡ ಇದನ್ನು ಕರೀತಾರೆ. ಭೂ ನೆಲ್ಲಿ, ಭೂ ಆಮ್ಲ ಅಂತ ಕರೀತಾರೆ ಇದನ್ನು. ನೋಡಿ, ಇದು ಸಣ್ಣ ಸಣ್ಣ ನೆಲ್ಲಿಕಾಯಿ ಥರ, ಅಂದರೆ ಸಣ್ಣದು, ದೊಡ್ಡ ನೆಲ್ಲಿಕಾಯಿ ಎಲ್ಲ, ತುಂಬಾ ಸಣ್ಣ ಕಾಳು, ಸಾಸಿವೆ ಕಾಳಷ್ಟು ದೊಡ್ಡ ದೊಡ್ಡಕ್ಕೆ ಇದರಲ್ಲಿ ಕಾಯಿ ಬಿಡುತ್ತೆ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದರ ಉಪಯೋಗಗಳನ್ನು ನಾನು ಹೇಳ್ತೀನಿ ಈಗ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ಈ ವಿಡಿಯೋನ ನೋಡಿ. ತುಂಬಾ ಉಪಯುಕ್ತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಇದೆ. ಹಾಗೆಯೇ ಇದಕ್ಕೊಂದು ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಇದರ ಪರಿಚಯನ ಈಗ ಮಾಡ್ಕೊಳ್ತೇನೆ. ಇದರ ಹೆಸರು ಕಿರುನೆಲ್ಲಿ ಅಥವಾ ನೆಲನೆಲ್ಲಿ ಅಂತ ಕೂಡ ಹೇಳ್ತಾರೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಮ್ಮ ದೇಹದಲ್ಲಿ, ಅಂದರೆ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ. ಹಾಗೆ ತುಂಬಾ ಔಷಧೀಯ ಗುಣಗಳಿದೆ ಇದರಲ್ಲಿ. ಕಿಡ್ನಿ ಸ್ಟೋನು, ಮೂತ್ರಪಿಂಡದ ಕಲ್ಲು, ಮೂತ್ರಕೋಶದಲ್ಲಿ ಕಲ್ಲಾಗಿರುತ್ತಲ್ಲ, ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದೊಂದು ಕಾಮನ್ ಆಗಿ ಬಂದ್ಬಿಟ್ಟಿದೆ ಈಗಂತೂ. ನೀರು ಜಾಸ್ತಿ ಕುಡಿಯಲ್ಲ, ಅದಕ್ಕೆ ಹಾಗಾಗತ್ತೆ ಅಂತ ಡಾಕ್ಟ್ರ್ ಹೇಳ್ತಿದ್ರೆ, ಅದಕ್ಕೂ ಸಹ ಇದರಲ್ಲಿ ಪರಿಹಾರನ ಕಂಡುಕೊಳ್ಬೋದು. ಹಾಗೆ ಲಿವರು, ಯಕೃತ್ತು ಅಂತೀವಲ್ಲ, ಅದರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ, ಹಾಗೆ ರಕ್ತನ ಕೂಡ ಶುದ್ಧಿ ಮಾಡುತ್ತೆ. ಅಂದರೆ ಚರ್ಮದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ನಮಗೆ ಗುಳ್ಳೆಗಳು, ರ್ಯಾಷಸ್ ಥರ ಬಂದಿದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಉರಿ ಮೂತ್ರವನ್ನು ಕಡಿಮೆ ಮಾಡುವಂಥ ಗುಣ ತುಂಬಾ ಇದೆ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇನೇ ನೋಡಿ, ನೆಲನೆಲ್ಲಿ ಅಂತ. ಇನ್ನೊಂದು ಪ್ರಮುಖವಾಗಿರುವಂತಹದ್ದು ಇದರೊಳಗೆ ಏನು ಅಂದರೆ ಜಾಂಡೀಸು, ಹಳದಿ ಕಾಮಲೆ ರೋಗ ಅಂತಾರಲ್ಲ, ಅದಕ್ಕೆ ತುಂಬಾ ಒಳ್ಳೆಯದು ಇದು. ಇದರ ಕಷಾಯ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಆಯುರ್ವೇದಿಕ್ ಔಷಧಿ ಮಾಡಿದಾಗ ಖಂಡಿತವಾಗಿಯೂ ಇದರ ಕಷಾಯನ ಕೊಡ್ತಾರೆ. ಯಾಕಂದರೆ ನಾನು ಕೂಡ, ನನಗೆ ಜಾಂಡೀಸ್ ಆದಾಗ ಇದೇ ಔಷಧಿನ ಕುಡ್ದಿದ್ದೆ ನಾನು. ಹಾಗಾಗಿ ಇದು ಆರೋಗ್ಯಕ್ಕೆ ಯಾವುದೇ ಥರವಾದ ತೊಂದರೆ ಆಗಲ್ಲ. ಬೇರು ಸಮೇತ ಇದನ್ನು ಹಾಕಿ ಕಷಾಯ ಮಾಡಬೇಕು. ಬೇರು ಸಮೇತ ಹಾಕ್ಬೋದು, ಇಲ್ಲಾಂದರೆ ಹಾಗೆಯೇ ಬಿಡ್ಬೋದು, ತೊಂದರೆ ಇಲ್ಲ. ಬರೀ ಎಲೆಗಳನ್ನು ಹಾಕಿ ಬೇಕಾದರೆ ಕಷಾಯ ಮಾಡ್ಬೋದು. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಒಂದೆರಡು ಸರ್ತಿ ಚೆನ್ನಾಗಿ ಇದನ್ನು ತೊಳ್ಕೊಂಡ್ರೆ ಆಯಿತು. ಯಾಕಂದರೆ ಮಳೆಗಾಲ ಮತ್ತು ಮಣ್ಣುಗಳೇನಾದರೂ ಬಿದ್ದಿರುತ್ತೆ. ಮತ್ತು ಯಾವುದೇ ನಾವು ಕಷಾಯ ಮಾಡುವಾಗಲೂ, ಯಾವುದೇ ಸೊಪ್ಪಾದ್ರೂ ಒಂದು ಸರ್ತಿ ಒಳ್ಳೆ ನೀರಿನಲ್ಲಿ ಇದನ್ನು ತೊಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಏನಾದರೂ ಹುಳಗಿಳ ಇದ್ದರೆ, ಹುಳದ ಮೊಟ್ಟೆಗಳೇನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಾನು ಹೇಳ್ದಾಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ರಕ್ತನ ಶುದ್ಧಿ ಮಾಡುತ್ತೆ, ಕಿಡ್ನಿ ಸ್ಟೋನನ್ನು ತೆಗೆಯುತ್ತೆ. ಹಾಗೆ ಲಿವರಿಗೂ ಕೂಡ ಒಳ್ಳೆಯದು. ಅದಕ್ಕಿಂತ ಮೊದಲು ಅರಿಶಿನ ಕಾಮಲೆ, ಅಂದರೆ ಹಳದಿ ಜಾಂಡೀಸ್ ಅಂತ ಹೇಳ್ತಾರಲ್ಲ, ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಯೂರಿನ್ ಇನ್ಫೆಕ್ಷನಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ಇದನ್ನು ಭೂ ಆಮ್ಲ ಅಂತಲೂ ಕರೆಯೋದು. ಯಾಕೆಂದರೆ ಭೂಮಿಯಲ್ಲಿ, ಅಂದರೆ ಭೂಮಿಯಷ್ಟು ಎತ್ತರಕ್ಕೆ, ಅಂದರೆ ಜಾಸ್ತಿ ದೊಡ್ಡಕ್ಕೆ ಬಿಡಲ್ಲ ಇದು, ಸಣ್ಣ ಸಣ್ಣಕ್ಕೆ ಬಿಡುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ತೊಳೆದ್ಮೇಲೆ ಈ ರೀತಿ ಜಜ್ಜಿಕೊಂಡ್ರೆ ಆಯಿತು. ನೀವು ಈ ರೀತಿ ಪೂರ್ತಿ ನುಣ್ಣಗಲ್ಲ, ಸ್ವಲ್ಪ ಮಟ್ಟಿಗೆ ಇದನ್ನು ಜಜ್ಜಿದ್ರೆ ಆಯಿತು. ಇದನ್ನು ಸಿಂಪಲ್ಲಾಗಿ ಒಂದು ಕಷಾಯ ಮಾಡೋದು ಹೇಗೆ ಅಂತ ಈಗ ತಿಳಿಸ್ಕೊಡ್ತಿದ್ದೀನಿ ನಾನು. ಒಂದು ಪಾತ್ರೆಗೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಒಂದು ಗ್ಲಾಸ್ ಫುಲ್ ನೀರು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಸಿ ಅರ್ಧ ಗ್ಲಾಸ್ನಷ್ಟು ಕಷಾಯ ಮಾಡಿಕೊಂಡ್ರೆ ಆಯಿತು. ಇದರ ಅರ್ಧ ಭಾಗದಷ್ಟು, 1 ಗ್ಲಾಸ್ನಲ್ಲಿ ಅರ್ಧ ಭಾಗದಷ್ಟು ಕುದಿಸ್ಬೇಕು. ಇದನ್ನು ಆ ಥರ ಕುದಿಸಿದರೆ ಅರ್ಧ ಭಾಗದಷ್ಟು ಆಗುತ್ತೆ. ಆವಾಗ ಇದನ್ನು ಸೋಸಿ ಕುಡಿದ್ರೆ ಆಯಿತು. ತುಂಬಾ ಒಳ್ಳೆಯದು ಇದು. ಈಗ ನೀರು ಬಿಸಿಯಾಗಿದೆ. ಬಿಸಿ ಆದ ತಕ್ಷಣ ಇದು ಜಜ್ಜಿರುವಂತಹ ನೆಲನೆಲ್ಲಿಯ ಎಲೆ, ಬೇರು ಸಮೇತ, ದಂಟು ಸಮೇತ ಹಾಕಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ. ಜೀರಿಗೆ ಕೂಡ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು. ಅದಕ್ಕೆ ಇದ್ರ ಜೊತೆಗೆ ಇದನ್ನು ಹಾಕಿಯೇ ಕಷಾಯ ಮಾಡಿಕೊಡ್ತಾರೆ. ಇವೆರಡನ್ನೂ ಸೇರಿಸಿ ಈ ಥರ ಜಜ್ಜಿದ್ರೆ ಆಯಿತು. ಇಲ್ಲಾಂದರೆ ಫಸ್ಟೇ ಸಪ್ರೇಟಾಗಿ ಎಲೆ ಎಲ್ಲ ಜಜ್ಜಿಕೊಂಡು ನಂತರ ಬೇಕಾದರೆ ಜೀರಿಗೆನ ಈ ರೀತಿ ಜಜ್ಕೊಳ್ಬೋದು. ಸ್ವಲ್ಪ ತರಿಯಾಗಿ
ಪುಡಿ ಮಾಡ್ಕೊಂಡ್ರಾಯ್ತು. ಈ ನೀರಿಗೆ ಈ ಜೀರಿಗೆಯನ್ನು ಪುಡಿ ಮಾಡಿರೋದನ್ನು ಬೆರೆಸಿದ್ರಾಯ್ತು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಕಷಾಯ ಇದು. ಇದನ್ನು ಪ್ರತಿನಿತ್ಯ ಕೂಡ ಕುಡಿಬೋದು. ಹಾಗೆ ಜಾಸ್ತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಈ ಔಷಧಿಯಲ್ಲಿ ಗುಣ ಆಗದೇ ಇದ್ದ ಪಕ್ಷದಲ್ಲಿ ನೀವು ವೈದ್ಯರ ಸಲಹೆ ಕೇಳಿ ಬೇಕಾದರೆ ಇದನ್ನು ಮಾಡಿ ಕುಡೀರಿ. ಮಾಡ್ಬೋದಾ ಅಂತ ಕೇಳಿ ಕುಡೀರಿ. ಅಂದರೆ ನಿಮಗೇನಾದರೂ ಡೌಟ್ ಅನಿಸಿದರೆ ನೀವು ವೈದ್ಯರ ಸಲಹೆ ಪಡೆದು ಕುಡಿದ್ರೆ ತೊಂದರೆ ಇಲ್ಲ. ಇದೀಗ ಆಗಿದೆ. ಈಗ ಒಂದು 15ರಿಂದ 20 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಯಾಕಂದರೆ 1 ಕಪ್ನಷ್ಟಿರೋದು ಅರ್ಧ ಕಪ್ ಆಗಬೇಕು, ಅಷ್ಟು ಕುದಿಸ್ಬೇಕು. ಒಂದು ಅಂದಾಜು ನೀವು ಕುದಿಸಿದರೆ ಸಾಕಾಗುತ್ತೆ. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ಈ ಥರ ಗಿಡ ಇದ್ದರೆ ನೀವು ಇದನ್ನು ಬಿಸಾಡಬೇಡಿ. ನೆಡ್ಲಿಕ್ಕಂತೂ ಜಾಗ ಇಲ್ಲದಿದ್ದರೆ ಎಲ್ಲಾದರೂ ನೀವು ಕಂಡಂಗೆ ಆದರೆ ಆ ಗಿಡನ ನಿಮ್ಮಲ್ಲಿ ಗ್ರೋ ಬ್ಯಾಗ್ ಅಥವಾ ಪಾಟ್ ಇದ್ದರೆ ಅದಕ್ಕೆ ಮಣ್ಣನ್ನು ತುಂಬಿಸಿ ಈ ಗಿಡನ ನೆಡಿ. ತುಂಬಾ ಒಳ್ಳೆಯದು. ಯಾವುದು ಹೇಳಿ ಕೇಳಿ ಬರಲ್ಲ. ನೋಡಿ, 1 ಕಪ್ನಷ್ಟಿರೋ ನೀರು ಅರ್ಧ ಕಪ್ನಷ್ಟಾಗಿದೆ. ಇದನ್ನು ಬಿಸಿ ಬಿಸಿಯಾಗಲೂ ಕುಡಿಬೋದು, ಇಲ್ಲ ತಣ್ಣಗಾದ್ಮೇಲೆ ಆದರೂ ಕುಡಿಬೋದು. ಮಕ್ಕಳಿಗೆ ಕೊಡಲಿಕ್ಕಿಂತ ಮೊದಲು ನೀವು ವೈದ್ಯರನ್ನು ಕೇಳ್ಕೊಳ್ಳಿ. ದೊಡ್ಡವರು ಕುಡಿಬೋದು, ಇದು ಆರಾಮಾಗಿ ಕುಡಿಬೋದು. ಯಾಕಂದರೆ ಉರಿ ಮೂತ್ರ ಆ ಥರದ್ದೇನಾದರೂ ಶುರುವಾದರೆ, ಯೂರಿನ್ ಇನ್ಫೆಕ್ಷನ್ ಎಲ್ಲ ಆದರೆ ಮನೆಮದ್ದು ಅಂತ ಇದನ್ನು ಉಪಯೋಗಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.